ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಅಕ್ಷಯಾಸ್ ಕಿಚನ್. ವಿಡಿಯೋಗೆ ಹೋಗೋ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ರವಾ ಪುಡ್ಡಿಂಗು. ಅದಕ್ಕೆ ಮೊದಲು ನಾವು ಕ್ಯಾರಮಲ್ ಪುಡ್ಡಿಂಗು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ಸಕ್ಕರೆ ಕರಗಿ ಸ್ವಲ್ಪನೇ ಚೇಂಜ್ ಆಗ್ತಾ ಬರಬೇಕು. ಈಗ ಕಲರ್ ಚೇಂಜ್ ಆಗಿದೆ ನೋಡಿ. ಈ ರೀತಿ ಜೇನುತುಪ್ಪ ಕಲರ್ ಬರಬೇಕು. ಈ ಸ್ಟೇಜು ಸಾಕು ನಮಗೆ. ಈಗ ಇದನ್ನು ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳಿ. ಬೇಗ ಮಾಡ್ಕೋಬೇಕು, ಇಲ್ಲಾಂದರೆ ಗಟ್ಟಿಯಾಗಿ ಬಿಡುತ್ತೆ. ಈಗ ಇದು ತಣ್ಣಗಾಗಲಿ, ಅಷ್ಟರಲ್ಲಿ ಪುಡ್ಡಿಂಗು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ 1.5 ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ವಾಸನೆ ಬರುತ್ತೆ, ಜೊತೆಗೆ ರುಚಿನೂ ತುಂಬಾ ಟೇಸ್ಟಾಗಿರುತ್ತೆ. ಈಗ ಇದರಲ್ಲಿ 1/4 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟು ಜಾಸ್ತಿ ಬೇಕಂದರೆ ಅರ್ಧ ಕಪ್ಪು ಕೂಡ ಹಾಕ್ಕೊಳ್ಳಿ. ಸಕ್ಕರೆ ಕರಗಿದ ಮೇಲೆ 1/4 ಕಪ್ಪು ರವೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ರವೆನ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಹುರಿದಿರೋ ರವೆ ಕೂಡ ಹಾಕ್ಕೋಬೋದು. ನೋಡಿ, ರವೆ ಈ ರೀತಿ ಗಟ್ಟಿಯಾಗಿ ಬರಬೇಕು. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇದು ಕೂಡ ತಣ್ಣಗಾಗಲಿ. ಈಗ ಬೇರೆ ಪಾತ್ರೆಯಲ್ಲಿ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೀವು 1 ಮೊಟ್ಟೆ ಕೂಡ ಹಾಕ್ಕೋಬೋದು. ಇದರಲ್ಲಿ 1 ಟೀ ಸ್ಪೂನು ವೆನಿಲಾ ಎಸೆನ್ಸು ಸೇರಿಸಿದ್ದೀನಿ. ವೆನಿಲಾ ಎಸೆನ್ಸು ಸೇರಿಸಿದರೆ ಮೊಟ್ಟೆ ವಾಸನೆ ಬರೋಲ್ಲ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮಗೆ ಮೊಟ್ಟೆ ಬೇಡ ಅಂದರೆ ಕರ್ಡ್ ಕೂಡ ಹಾಕ್ಕೋಬೋದು. ಈಗ ಮೊಟ್ಟೆನ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಬೀಟ್ ಮಾಡ್ಕೊಂಡಾದಮೇಲೆ ಇದರಲ್ಲಿ ಎತ್ತಿಟ್ಟಿರೋ ರವೆನ ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ. ರವೆ ಅರ್ಧದಷ್ಟು ತಣ್ಣಗಾಗಿದ್ದರೆ ಸಾಕು. ಬೀಟ್ ಮಾಡಿಟ್ಟಿರೋ ಹಿಟ್ಟಿನ ಕನ್ಸಿಸ್ಟೆನ್ಸಿ ಫ್ಲಫಿಯಾಗಿ ಬರಬೇಕು. ಈಗ ನಾವು ರೆಡಿ ಮಾಡಿಟ್ಟಿರೋ ಕ್ಯಾರಮಲ್ಗೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಮುಚ್ಚಳ ಹಾಕ್ಕೋಬೇಕು. ಈಗ ಇದನ್ನು ಒಂದು ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 20 ನಿಮಿಷ ಬೇಯಿಸ್ಕೋಬೇಕು. ಒಂದು ಚಾಕುಯಿಂದ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಫ್ರೀಝರಲ್ಲಿ 10 ನಿಮಿಷ ಇಟ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಗೆ ಚೇಂಜ್ ಮಾಡಿಕೊಂಡು ಟೇಪ್ ಮಾಡ್ಕೊಳ್ಳಿ. ವಾವ್, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ಬಟರ್ನ ಕಟ್ ಮಾಡೋ ಥರ ಅಷ್ಟು ಸಾಫ್ಟಾಗಿದೆ. ನೋಡೋವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಕ್ಯಾರಮಲ್ ಟೇಸ್ಟಲ್ಲಿ ಐಸ್ ಕ್ರೀಮ್ ತಿಂದಿದ್ದೀವಿ, ಸ್ವೀಟ್ಸ್ ಕೂಡ ತಿಂದಿದ್ದೀವಿ. ಕ್ಯಾರಮಲ್ ಟೇಸ್ಟಲ್ಲಿ ನೀವು ಈ ಪುಡ್ಡಿಂಗ್ನ ಟೇಸ್ಟ್ ಮಾಡಿ ನೋಡಿ. ತುಂಬಾ ಟೇಸ್ಟಾಗಿರುತ್ತೆ. ಅದು ಇಷ್ಟು ಸುಲಭವಾಗಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸನ್ನು ತಿಳಿಸಿ. ಥ್ಯಾಂಕ್ ಯು.